ಎಸ್ಐಟಿ ಕಚೇರಿಗೆ ದೂರುದಾರ ವ್ಯಕ್ತಿ ಬಂದಿದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ನಲ್ಲೇ ದೂರುದಾರ ವ್ಯಕ್ತಿ ಆಗಮಿಸಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಸ್ಪಾಟ್ಗೆ ಬರುತ್ತೆ ತನಿಖಾ ತಂಡ. ಯಾವ ಸ್ಪಾಟು ಇವತ್ತು ಯಾವ ಗುಡ್ಡದ ಬಗೆಯುವಿಕೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಅದಿನ್ನೂ ಸಸ್ಪೆನ್ಸಲ್ಲಿದೆ. ಇವತ್ತಾತ ಬಂದು ತೋರಿಸುವಂತಹ ಜಾಗ ಯಾವುದು ಅಂತ. ಇದೆಲ್ಲ ಹೇಗೆ ಅನಿಸ್ತಿದೆ ಅಂದರೆ, ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ, ಆತನಿಗೇನೋ ರಾತ್ರಿ ಕನಸು ಬಿದ್ದಿರುತ್ತೆ, ಬೆಳಗ್ಗೆ ಬಂದು ಅದನ್ನು ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ ಅಷ್ಟೇ, ಅಥವಾ ಯಾರೋ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಹಾಕ್ಸಪ್ಪ ಅಂತ ಯಾರೋ ಹೇಳ್ಕೊಡ್ತಿದ್ದಾರೆ, ಅದ್ರ ಪ್ರಕಾರ ಆತ ಬಂದು ಮಾಡ್ತಿದ್ದಾನೆ ಅಂತ ಅಲ್ಲಿನ ಲೋಕಲ್ ಲೈಟ್ಸೇ ಮಾತಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಇವತ್ತು ಯಾವ ಸ್ಪಾಟಿಗೆ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ಒಂದು ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ನಾವು ಕಾಯಬೇಕಾಗಿ ಬರ್ತಾ ಇದೆ. ಏನು ಮಾಹಿತಿ ಇದೆ? ಯಾವ ಗುಡ್ಡದ ಕಡೆಗೆ ಅಥವಾ ಯಾವ ಕಾಡು ಪ್ರದೇಶದ ಕಡೆಗೆ ಈತನ ಪಯಣ ಅಂತ? ಖಂಡಿತ ಸುಮಾರು 11:30 12 ಗಂಟೆ ಸುಮಾರಿಗೆ SIT ಕಚೇರಿಯಿಂದ ಎಲ್ಲ ಅಧಿಕಾರಿಗಳು ಹೊರಡಬಹುದು ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಇನ್ನೂ ಕೂಡ AC ಸ್ಟೆಲ್ಲಾ ವರ್ಗೀಸ್ ಅವರು ಬರಲಿಲ್ಲ. AC ಅವರು ಬಂದ ಮೇಲೆ ಮತ್ತು ದೂರುದಾರ ಬಂದ ಮೇಲೆ ಈ ವೆಹಿಕಲ್ಗಳು ಎಲ್ಲವೂ ಕೂಡ ನೇತ್ರಾವತಿ ತಟದತ್ತ ಹೊರಡ್ತದೆ. ಸುಮಾರು 15 ಕಿಲೋಮೀಟರ್ ಆಸುಪಾಸಿನಲ್ಲಿ ಇರುವಂತಹ ಜಾಗಗಳು. ಆರಂಭದಲ್ಲಿ ನೇತ್ರಾವತಿ ತಟ, ಅನಂತರ ಬಂಗ್ಲೆಗುಡ್ಡ, ಆಮೇಲೆ ಕಲ್ಲೇರಿ, ಅಲ್ಲಿಂದ ಬೋಳಿಯಾರು, ಅಲ್ಲಿಂದ ರತ್ನಗಿರಿ ಬೆಟ್ಟ, ಹೀಗೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ರೂಟ್ ಅಲ್ಲಿ ಬಸ್ ಹೇಗೆ ಹೋಗ್ತದೆ ಆ ಒಂದು ಜಾಗಗಳಲ್ಲಿ ಈ ಎಲ್ಲ ಆಗಿರುವಂತಹ ಒಂದು ಮಹಜರು ಪ್ರಕ್ರಿಯೆ ಮತ್ತು ಭೂಮಿಯನ್ನ ಶೋಧ ಮಾಡುವಂತಹ ಪ್ರಕ್ರಿಯೆ. ಇವತ್ತೊಂದು ಹೊಸ ಜಾಗದಲ್ಲಿ ಉತ್ಖನನ ಅನ್ನುವಂಥದ್ದು ನಮಗೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಪ್ರಮುಖವಾಗಿ ಆತ 30 ಜಾಗಗಳನ್ನು ತೋರಿಸಿದ್ರು ಕೂಡ SIT ಅವರು ಅವನಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ್ದು ನಿನ್ಗೆ ಕನ್ಫರ್ಮ್ ಇದೆ, ಕನ್ಫರ್ಮ್ ಇರುವ ಸ್ಪಾಟ್ ಅನ್ನ ಮಾತ್ರ ನಮಗೆ ಆರಂಭದಲ್ಲಿ ಹೇಳು ಅನ್ನುವಂಥದ್ದು. ಹಾಗೆ 1 2 3 30 ತನಕ ವೇಟ್ ಮಾಡ್ಲಿಕ್ಕೆ SIT ಯು ತಯಾರಿಲ್ಲ ಮಮತಾ. ಈಗಾಗಲೇ ಅವರು ಸಾಕಷ್ಟು ಈ ತರದ ಒಂದು ಕಾರ್ಯಾಚರಣೆಯಿಂದ, ಹೆಕ್ಟಿಕ್ ಕಾರ್ಯಾಚರಣೆಯಿಂದ ಅವರಿಗೂ ಕೂಡ ಯಾವುದು ಲಾಭಗಳು ಸಿಗ್ತಾ ಇಲ್ಲ. SIT ರಚನೆಯಾದ ಉದ್ದೇಶ ಏನು ಅನ್ನುವಂಥದ್ದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಿಮಗೆ ಪಕ್ಕಾ ಕನ್ಫರ್ಮ್ ಇರುವ ಜಾಗಗಳನ್ನ ಹೇಳು ಅಂತ ಹೇಳಿದ ಮೇಲೆ ಆತ ಆರಂಭದಲ್ಲಿ ಕಲ್ಲೇರಿ, ಆನಂತರ ರತ್ನಗಿರಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಯಾವ ಸ್ಪಾಟ್, ಈ ತರದೊಂದು ಹೊಸ ಸ್ಪೆಷಲ್ ಸ್ಪಾಟ್ ಅನ್ನ ಏನಾದರೂ ಹೇಳ್ತಾನ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಅದರ ಜೊತೆಗೆ ಆತನ ಒತ್ತಾಯ ಇದೆ ಬಂಗ್ಲೆಗುಡ್ಡದಲ್ಲಿ ಮತ್ತಷ್ಟು ಶೋಧ ಮಾಡಬೇಕು ಅನ್ನುವಂಥದ್ದು. ಆದರೆ ಇದನ್ನ ಕೇಳಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಬಂಗ್ಲೆಗುಡ್ಡದಲ್ಲೇ ಅವರು ಸುಮಾರು 6-8 ದಿವಸಗಳನ್ನ ಕಳೆದಾಗಿದೆ. ಇಡೀ ಗುಡ್ಡ ಜಾಲಾಡಿ ಆಗಿದೆ. ಗುಡ್ಡದ ಸುತ್ತ 13 ಸ್ಪಾಟ್ ಅಲ್ಲಿ 20ಕ್ಕಿಂತ ಹೆಚ್ಚು ಹೊಂಡಗಳನ್ನು ತೋಡಿ ಆಗಿದೆ. ಹಾಗಾಗಿ ನಿಮಗೆ ಬಹಳ ಪಕ್ಕ ಇರುವ ಪಾಯಿಂಟ್ ಅನ್ನ ಮಾತ್ರ ಹೇಳು ಅನ್ನೋದನ್ನ ತನಿಖಾಧಿಕಾರಿ ದಯಾಮ ಅವರು ಆತನಿಗೆ ಸೂಚಿಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಳೆದ 3 ದಿವಸಗಳಿಂದ ಒಂದು ಡಿಫರೆಂಟ್ ಆದ ಕಾರ್ಯಾಚರಣೆಗಳು, ಸ್ಪಾಟ್ಗೆ ಹೋಗಿ ಅಲ್ಲಿ ಮಹಜರ್ ಮಾಡೋದು ಮತ್ತೆ ಅಲ್ಲಿ ಡಿಗ್ಗಿಂಗ್ ಮಾಡುವ ಕೆಲಸ ಆಗ್ತಾ ಇದೆ. ಇವತ್ತು ಕೂಡ ಹಾಗೆ ಆಗಬಹುದು ಅಂತ ಅನಿಸ್ತಾ ಇದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ದೀಪಕ್ ಜೈನ್. ತಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ, ಸಂಪರ್ಕ ಮಾಡ್ತೀನಿ. ಸದ್ಯಕ್ಕಂತೂ ನೀವು ಗಮನಿಸ್ತಾ ಇದ್ರಿ, SIT ಕಚೇರಿಗೆ ದೂರುದಾರ ವ್ಯಕ್ತಿಯ ಆಗಮನ ಆಗಿದೆ. ಈಗ ಪ್ರಶ್ನೆ ಇರೋದು, ಇವತ್ತೆಲ್ಲಿ ಹೊಸ ಸ್ಪಾಟ್ ಅನ್ನು ತೋರಿಸ್ತಾನೆ ಅಂತ. ಈ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದರಲ್ಲಿ SIT ವಿಚಾರಣೆ ಕೂಡ ಪ್ಯಾರಲಲ್ ಆಗಿ ಇನ್ನೊಂದು ಕಡೆ ನಡೀತಾ ಇದೆ. ಏನು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಅಂದರೆ, ಅನಾಮಿಕನ ಬಗ್ಗೆ ಎಲ್ಲ ಮಾಹಿತಿಗಳನ್ನು SIT ಕಲೆ ಹಾಕ್ತಾ ಇದೆ. ಧರ್ಮಸ್ಥಳ, ಬೆಳ್ತಂಗಡಿಯ ನಿವೃತ್ತ ಅಧಿಕಾರಿಗಳ ಜೊತೆಗೂ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಮತ್ತು ನಿವೃತ್ತ ಠಾಣಾಧಿಕಾರಿಗಳಿಂದ ಕೂಡ ಮಾಹಿತಿ ಸಂಗ್ರಹಿಸೋ ಕೆಲಸ ಆಗಿದೆ. 20 ವರ್ಷ ನೇತ್ರಾವತಿ ಸಮೀಪದಲ್ಲೇ ಒಂದು ಬಿಡಾರದಲ್ಲಿ ಈತ ವಾಸ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಆರಂಭಿಕ ಹಂತದಲ್ಲಿ ಕೇರಳ ಮತ್ತು ಚಾಮರಾಜನಗರ ಈ ವ್ಯಾಪ್ತಿಯಲ್ಲೂ ಕೂಡ ಹೋಗಿ ಈತನ ಬಗ್ಗೆ ಇನ್ವೆಸ್ಟಿಗೇಷನನ್ನು ಒಂದು ಟೀಮ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಬಟ್ ಜೆನ್ಯೂನಿಟಿ ಬಗ್ಗೆ ಒಂದು ಪ್ರಶ್ನೆ ಇದೆ. ಮತ್ತು ಈತ ಒಬ್ಬನೇ ವ್ಯಕ್ತಿನ ಅಥವಾ ಒಂದು ಎಕೋಸಿಸ್ಟಮ್ ಈತನನ್ನು ಮುಂದೆ ಇಟ್ಟಿದೆಯಾ ಶೀಲ್ಡ್ ಥರ ಅನ್ನೋದು ಒಂದು ಪ್ರಶ್ನೆ ಇದೆ. ಅದಕ್ಕೆ ಏನು ಉತ್ತರವನ್ನು ಕಂಡುಕೊಂಡಿದ್ದಾರೆ SIT ಟೀಮ್ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈತನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಡೇ 1 ಇಂದ ಸಾಕಷ್ಟು ಪ್ರಶ್ನೆಗಳಿದೆ. ದಿನಕ್ಕೊಂದು ವೆರೈಟಿ ಡಿಸೈನ್ ಇರೋ ಮಾಸ್ಕನ್ನು ಹಾಕೊಂಡು ಬರ್ತಾನೆ. ಬೆಳಗಿಂದ ಸಂಜೆ ತನಕ ಪೊಲೀಸರ ಜೊತೆಗಿರ್ತಾನೆ. ರಾತ್ರಿ ಎದ್ದ ತಕ್ಷಣ ಸರ್ವ ಸ್ವತಂತ್ರನಾಗ್ಬಿಡ್ತಾನೆ. ಆಮೇಲೆ ಒಂದು ಎಕೋಸಿಸ್ಟಮು SIT ಕಚೇರಿ ಒಳಗೆ ಹೋಗ್ತಿದ್ದಂಗೆ ಒಂದು ಎಕೋಸಿಸ್ಟಮ್ ಕೆಲಸ ಮಾಡುತ್ತೆ. ವೆಬ್ಸೈಟ್ಗಳಲ್ಲೆಲ್ಲ ಭಾಳ ಸುಳ್ಳು ಸುದ್ದಿಗಳು ಹಬ್ಬುತ್ತೆ. ಸೊ ಒಂದು ಸಿಂಡಿಕೇಟ್ ಇದೆಯಾ ಈತನ ಹಿಂದೆ ಅನ್ನೋದು ಒಂದು ಪ್ರಶ್ನೆ. ಬೇಸಿಕಲಿ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಕೆಲಸವನ್ನು SIT ಟೀಮ್ ಹೆಂಗೆ ಮಾಡ್ತಿದೆ ಅಂತ. ಖಂಡಿತ ಈ ಪ್ರಶ್ನೆ ಆರಂಭದ ದಿನಗಳಿಂದಲೂ ಇತ್ತು. ಆತ ಒಬ್ಬನೇ ಈ ಕೆಲಸವನ್ನ ಮಾಡಲಿಕ್ಕಿಲ್ಲ. ಅಂದರೆ ದೂರು ಕೊಡುವಂಥ ಕೆಲಸ, ವಿಚಾರಣೆಗೆ ಬರುವ ಕೆಲಸ, ಬಳಿಕ ಉತ್ಖನನಕ್ಕೆ ಬರುವ ಕೆಲಸ, ಇದೆಲ್ಲವೂ ಆತನ ಹಿಂದೆ ಇದ್ದು ಯಾರೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಸುಮ್ಮನಾಗಿಲ್ಲ. ಅವರು ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈತ ಯಾರು, ಈತನ ಹಿಂದೆ ಯಾರಿದ್ದಾರೆ, ಈತ ಯಾವ ಕಾರಣಕ್ಕಾಗಿ ಇದೆಲ್ಲ
ಮಾಡ್ತಾ ಇದ್ದಾನೆ. ಈತ ಹೇಳ್ತಾ ಇರುವಂಥದ್ದು ನಿಜಾನ ಸುಳ್ಳ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳಲಿಕ್ಕೆ SIT ಅಧಿಕಾರಿಗಳು ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಆತ ಯಾವ ಊರಿಂದ ಬಂದಿದ್ದಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಊರಿನಲ್ಲಿ ಹೋಗಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕಳೆದ 11 ವರ್ಷಗಳಿಂದ ಆತ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆತ ನಂತರ ಹೋಗಿರುವಂಥದ್ದು ಎಲ್ಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಆತನ ಜಾಡು ಹಿಡಿದು ಅದನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ, ತಮಿಳುನಾಡಿಗೆ ಹೋಗಿದ್ದಾರೆ, ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ, ಮಂಡ್ಯಕ್ಕೆ ಹೋಗಿದ್ದಾರೆ. ಈ ರೀತಿಯಾಗಿ ಆ ಕಡೆಗಳಿಗೆ ಹೋಗಿ ಅಲ್ಲೆಲ್ಲ ಆತ ವಾಸ ಮಾಡಿರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಹೋಗಿ ವಿಚಾರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಧರ್ಮಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಆತನ ಜೊತೆ ಇದ್ದಂಥವ್ರು ಯಾರು, ಆತನ ಜೊತೆ ಕೆಲಸ ಮಾಡ್ತಿದ್ದಂಥವ್ರು ಯಾರು, ಅವ್ರ ಹತ್ರನೂ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆತ ಏನೆಲ್ಲ ಮಾಡ್ತಾ ಇದ್ದ, ಯಾವ ಕಾರಣಕ್ಕಾಗಿ ಈ ಒಂದು ಪ್ಲಾನ್ ಅನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆತನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೂ ಇತ್ತೀಚಿನ ದಿನಗಳಲ್ಲಿ ಆತ ಯಾರಿಗೆಲ್ಲ ಫೋನ್ ಮಾಡಿದ್ದಾನೆ ಅನ್ನುವಂಥ ಒಂದು CDR ಅನ್ನು ತೆಗೆದಿದ್ದಾರೆ ಆತನ ಮೊಬೈಲ್ ಇದ್ದು. ಹಾಗಾಗಿ ಅದರಲ್ಲಿ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾರಿಗೆಲ್ಲ ಪ್ರತಿದಿನ ಮಾತಾಡ್ತಿದ್ದ, ಏನೆಲ್ಲ ಮಾತಾಡ್ತಿದ್ದ, ಈ ವಿಚಾರಗಳನ್ನೆಲ್ಲ ಈಗ ಪೊಲೀಸರು ಕಲೆ ಹಾಕ್ಕೊಂಡಿದ್ದಾರೆ. ಅಂದರೆ ಈತ ಮಾಡ್ತಾ ಇರುವಂಥ ಈ ಕೆಲಸ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾನೆ, ಆತ ಹೇಳಿರುವ ರೀತಿಯಲ್ಲೇ ಪಶ್ಚಾತ್ತಾಪದಿಂದ ಬಂದು ಈ ರೀತಿ ಹೇಳಿಕೆ ಕೊಟ್ಟಿದ್ದಾನೆ, ಅಥವಾ ಏನಾದರೂ ದುರುದ್ದೇಶ ಇಟ್ಕೊಂಡು ಈ ರೀತಿಯಾದಂಥ ಹೇಳಿಕೆಯನ್ನು ದೂರನ್ನು ಕೊಟ್ಟಿದ್ದಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಒಂದು ಕಡೆ ಉತ್ಖನನ ಮಾಡುವಂಥ ತಂಡ ಅರಣ್ಯದಲ್ಲಿ, ಜೊತೆಗೆ ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಕೆಲಸಗಳನ್ನು ಮಾಡ್ತಾ ಇದ್ರೆ, ಇನ್ನು ಉಳಿದಂಥ ತಂಡಗಳೆಲ್ಲವೂ ಈ ರೀತಿಯಾದಂಥ ಡಾಕ್ಯುಮೆಂಟೇಷನನ್ನು ರೆಡಿ ಮಾಡುವಂಥದ್ದು, ಸಾಕ್ಷಿಗಳನ್ನು ರೆಡಿ ಮಾಡುವಂಥದ್ದು, ದಾಖಲೆಯನ್ನು ಸಂಗ್ರಹಿಸುವಂಥ ಕೆಲಸಗಳು. ಜೊತೆಗೆ ಆತ ಹೇಳಿರುವ ರೀತಿಯಲ್ಲಿ 1995ರಿಂದ 2014ರವರೆಗೆ ಯಾವೆಲ್ಲ ಪೊಲೀಸರು ಔಟ್ಪೋಸ್ಟ್ಗಳಲ್ಲಿ, ಧರ್ಮಸ್ಥಳದ ಔಟ್ಪೋಸ್ಟ್ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ, ಅವರ ಲಿಸ್ಟನ್ನು ತರಿಸ್ಕೊಂಡಿದ್ದಾರೆ. ಅವರಿಂದಲೂ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈತ ಆ ಪೊಲೀಸರ ಮೇಲೂ ಆರೋಪಗಳನ್ನು ಮಾಡಿರುವಂಥದ್ದು, ಈ ಶವಗಳನ್ನು ಹೂತಾಕುವಂಥ ಸಂದರ್ಭದಲ್ಲಿ ಇಂತಿಂಥ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಕೈ ಜೋಡಿಸಿದ್ರು ಅನ್ನುವಂಥದ್ದು. ಹಾಗಾಗಿ ಅವರ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಇದೇನಾದರೂ ಅಸ್ಥಿಪಂಜರಗಳು ಸಿಕ್ಕರೆ, ಆಗೇನಾದರೂ ಪ್ರೂಫ್ ಆಗಿದ್ರೆ ಆ ಸಂದರ್ಭದಲ್ಲಿ ಅವ್ರನ್ನ ಕರೆಸು ವಿಚಾರಣೆ ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಆ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿರುವಂಥ ವೈದ್ಯಾಧಿಕಾರಿಗಳನ್ನ, ಫಾರೆನ್ಸಿಕ್ ತಜ್ಞರನ್ನು ಭೇಟಿ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದರಲ್ಲಿ ಈ ಪ್ರಕರಣದಲ್ಲಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ದಾಖಲೆ ಸಮೇತವಾಗಿ ಬೇಕನ್ನಂಥ ಹಿನ್ನೆಲೆಯಲ್ಲಿ SIT ಟೀಮ್ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಮಮತಾ, ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.